ವೈಬು ಅಲ್ಲೋಡಲಿ ಪಾಪಗುಂಡ ಪಾಪಗುಂಡ ಅವ್ರ ಮಂತಕ್ಕೆ ಹೋಗ್ತಾನೆ ಅಲ್ಲೋಡಲಿ. ನಿನ್ ತಮ್ಮಣ್ಣ ಅವ್ರ ಮಂತಕ್ಕೆ ಹೋಗ್ತಾನೆ ಬಟ್ ಬರಲ್ಲ. ನನಗೂ ಹೋಗಕ್ಕೆ ಒಂಥರ ಬೇಜಾರಾಗ್ತೈತೆ. ಎಷ್ಟು ದಿನ ಇದ್ರಿ ಅನ್ನ ಅಂತ ನೀವು ನೋಡ್ಕೊಂಡಿದ್ಕೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸಿದ್ಲಿಂಗಣ್ಣಯ್ಯ ಗಿರ್ಜಿಂಬೆ ಇಬ್ಬರೊಳಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಮಗನ್ನ ನೀವು ಸಾಕಿ ದೊಡ್ಡನ್ನ ಮಾಡಿ ಇಷ್ಟು ದಿವಸ ನೀವು ನೋಡ್ಕೊಂಡಿದ್ಕೆ ತುಂಬ ಥ್ಯಾಂಕ್ಸ್. ಅಯ್ಯೋ ಯಾಕೆ ಕಳ್ತೀಯ ಸುಮ್ಮನಿರಮ್ಮ ಶ್ರೀದೇವಮ್ಮ, ಅದು ಯಾಕೆ ಹಂಗಳ್ತಾ ಇದೀಯ? ಅಳ್ಬೇಡ ಸುಮ್ಮನಿರು. ನಮಗೂ ಬೋಲ್ ಬೇಜಾರಾಗ್ತೈತಿ ನೀನು ಹೋಗ್ತಿರೋದಕ್ಕೆ. ಬೇಜಾರಾದಂಗೆ ಆಗ್ತೈತಿ. ಇಷ್ಟು ದಿನ ಇದ್ದೆ, ಇವಾಗ ಹೋಗ್ತಾ ಇದೆಯಲ್ಲ. ಅಯ್ಯೋ ದೇವ್ರ ಇನ್ನೊಂದು 2 ದಿನ ಇದ್ದಿದ್ರೆ ಚೆನ್ನಾಗಿರೋದು. ಅಮ್ಮಂಗೆ ಆಗ್ತೈತಿ ನಮ್ಮ ಹುಡುಗಗೂ ಬೇಜಾರು. ಅತ್ತಿಯನ್ನ ಕರ್ಕೊಂಡು ಹೋಗ್ತೀನಿ ಬಾ ಹೋಗೋಣ. ನನ್ನ ತವ್ರ ಮನೆಗಿನ್ನ ಹೆಚ್ಚಾಗಿ ನೋಡ್ಕೊಂಡ್ರು. ನನ್ನ ತವ್ರ ಮನೆಗೆ ನಮ್ಮ ಅಣ್ಣ ಇವನ ಮಾತ್ಕಿದ್ದಿದ್ರೆ ಹಿಂಗೆ ನೋಡ್ಕೊಂಬರೋ ಇಲ್ವೋ. ಇವತ್ತು ನಿಜವಾಗ್ಲೂ ನನ್ನ ಮಗನ್ನ ಆರೋಗ್ಯವಾಗಿ ದೊಡ್ಡನ್ನು ಮಾಡಿಬಿಟ್ರಿ. ಎಷ್ಟು ಚೆನ್ನಾಗಿ ಎಷ್ಟು ದಿವಸ ನೋಡ್ಕೊಂಡ್ರು ಅಂದರೆ ಭಾಳ ಚೆನ್ನಾಗಿ ನೋಡ್ಕೊಂಡ್ರು ಕಣಪ್ಪ. ನನಗಂತೂ ಭಾಳ ಖುಷಿ ಆಗ್ತೈತಿ. ಇವಾಗ ಅದಕ್ಕೆ ದುಃಖ. ಇಷ್ಟು ದಿವಸ ನೋಡ್ಕೊಂಡ್ರು ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದೆ ಅಂತ ಹೇಳಿ ಇವಾಗ ಹೋಗೋಕ್ಕೆ ಒಂಥರ ಬೇಜಾರಾದಂಗೆ ಆಗ್ತೈತಿ. ಏನು ಮಾಡೋಣ, ಹೋಗ್ಲೇಬೇಕಲ್ಲ ನಮ್ಮ ಮನೆಗೆ ನಾವು. ಕೇಳಿದ್ ನಮ್ಮ ಮುಂದುವರ್ಸೋತಕ್ಕ ಇರತ್ತ ಅಂತ. ನೀನಿಲ್ಲ ಹೋಗ್ಬೇಕು 9 ತಿಂಗಳಿಗೆ ಅಂತೀಯ. ಬೇಡ ಮಾಮ 9 ತಿಂಗಳ ತನಕ ಕಳ್ಸಲ್ಲ ಅಂತ ಅಂದಿದ್ದಕ್ಕೆ ನಾನು ಸುಮ್ಮನಾಗಿದ್ದೆ. ಇನ್ನು ನಾನು ಇಲ್ಲೇ ಇದ್ದರೆ ಹೆಂಗೆ ಸರಿ ಹೋಗುತ್ತೆ ಅಲ್ಲಿ ಮನೆಯಾಗ. ನಮ್ಮ ಮನೆಯಾಗ ಯಾರಿಲ್ಲ, ಅಮ್ಮ ಬೇರೆ ಒಂದು ಕವಿತಮ್ಮ ಬೇರೆ ಒಂದು ಒಟ್ಟು ಮನೆಯಾಗ ನಮ್ಮ ಮನೆಯಾಗ ಬೇರೆ ತಿಕ್ಕಟ ಮಕ್ಕಟ ಒಟ್ಟು ಸಮಸ್ಯೆಗಳು ಬೇರೆ. ಅದಕ್ಕೆ ಕರ್ಕೊಂಡು ಹೋಗಿ ಸುಮ್ಕಿರು. ಸರಿ ಆಯ್ತು, ಅದಕ್ಕೆ ಬೇಜಾರು ಮಾಡ್ಕೊಬೇಡ್ರಿ ಬಿಡ್ರಿ. ಇನ್ನೇನಿಲ್ಲೇ ಇರ್ತೀವಲ್ಲ, ಹೋಗ್ತಾ ಇರ್ತೀವಿ. ನೀವು ಇದ್ದಿದ್ದಕ್ಕೆ ನಮಗೂ ಬೇಜಾರು ಅನ್ನಿಸ್ತಿರ್ಲಿಲ್ಲ. ನಮಗೂ ಇವಾಗ ಒಂಥರ ಬೇಜಾರು. ಏನು ಮಾಡೋದು, ಸುಮ್ಮನಿರಿ. ಏನಾಗಲ್ಲ, ಹೆದರಿಕೆ ಮಕ್ಕ ಹೋಗ್ಬೇಡ್ರಿ. ಏನೂ ಆಗಲ್ಲ. ಚೆನ್ನಾಗಿರ್ರಿ ಅಷ್ಟೇ. ಎಲ್ಲರೂ ಒಟ್ಟಿಗೆ ಚೆನ್ನಾಗಿದ್ರೆ ಸಾಕು. ನನಗೆ ನಮ್ಮ ಅಣ್ಣ ನಮ್ಮ ಅತ್ತಿಗೆನೆಲ್ಲ ಚೆನ್ನಾಗಿದ್ರೆ ಸಾಕು. ರೂಢಿಯಾಗಿ ಅವನು ವೈಭವ್ಗೆ, ಇವನು ವೈಭವನ ಚೆನ್ನಾಗಿ ರೂಢಿಯಾಗಿ ಕರ್ಕೊಂಡು ಹೋಗಿ ಬಿಡು. ಗಿರ್ಜಿ ಒಂದು 2 ದಿನ ಇರ್ತಾನೆ ನಮ್ಮ ಮನೆಯಾಗೆ. ಅವನೇ ಹತ್ತಕ್ಕಿದ್ದ ನಮ್ಮ ತಾಯಿ. ಅವ್ನು ಇರಲ್ಲ. ನಮ್ಮನ್ನು ನಮ್ಮ ಅಮ್ಮನ್ನು ಬಿಟ್ಟು ಅವ್ನು ಇರೋದೇ ಇಲ್ಲ ಬಿಡು. ಏನೇ ಅಂದ್ರೂ ಯಾರು ಏನೇ ಕೊಡ್ತಾರಂದ್ರೆ ಇರೋದಿಲ್ಲ. ಹೋಗ್ತೇನೆ ವೈಭವ್. ಅಲ್ಲೇನಾ ನಮ್ಮ ಮನೆಗೆ ಜಾಸ್ತಿ ಕರ್ಕೊಂಡು ಹೋಗಲ್ವಲ್ಲ ಅದಕ್ಕೆ. ಇಡೀವಮ್ಮ ಇವತ್ತು ಬರ್ತೀಯನಮ್ಮ? ಇವತ್ತೆ ಹೊರಟಿದ್ದೀನಿ ನೋಡು ಬರೋಣ ಅಂತ ಹೇಳಿ. ಅದಕ್ಕೆ ಪಾಪನ ಮಾತಾಡ್ಸ್ಕೊಂಡು ಇವನು ಪಾಪನ ಕರ್ಕೊಂಡು ಹೋಗ್ತೀಯ ಕರ್ಕೊಂಡು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೆ. ಏನು ಮಾಡೋಣ, ನನಗೊಂಥರ ಬೇಜಾರಾದಂಗೆ ಆಗ್ತೈತಿ. ನಮ್ಮ ಅಣ್ಣ ಏನೋ ನಮ್ಮ ಅತ್ತಿಗೆ ನೋಡಲಿಲ್ಲ. ಬರೀ ಏನು ಆಸ್ಪತ್ರೆಗೆ ಒಂದು ಸತಿ ಬಂದು ಹಿಂಗೆ ನೋಡ್ಕೊಂಡು ಹೋದ್ರು. ಬತ್ತೀಯನಮ್ಮ ನೀನು ಅಂತ ಕೇಳಿ, ಬತ್ತೀಯನಮ್ಮ ಕರ್ಕೊಂಡು ಹೋಗ್ತೀವಿ ಅಂತ ಅಂಬಲಿಲ್ಲ. ಇವತ್ತು ನನ್ನ ಮಗನ್ನ ನೀವಾಗತಿ ದೊಡ್ಡವ್ರು ಮಾಡಿದ್ರೆ ಯಾರು ಸಾಕಾರು, ಯಾರು ನೋಡ್ಕೊಂಬರು? ಅಯ್ಯೋ ನಾನು ಎಲ್ಲ ನೋಡ್ಕೊಂತಿದ್ದೆ ಸುಮ್ಮನೆ. ನಾನೇ ನಿನ್ನ ಕೈ ಬಿಡ್ತಿರ್ಲಿಲ್ಲ. ನೀನು ತವ್ರ ಮನೆಗೆ ಹೋಗ್ಬೇಕು ಬಾಣಂತನಕ್ಕೆ ಎಂಬುದು ಏನಿಲ್ಲ ಕಣಮ್ಮ. ನಾನೆಲ್ಲ ನೋಡ್ಕೊಂತಿದ್ದೆ ಸುಮ್ಮನೆ. ಅಯ್ಯೋ ಯಾರೇನು ಕೈ ಬಿಡ್ತಾರೆ ಏನತ್ಗೆ? ಅವ್ರು ನಿಮ್ಮ ಅಣ್ಣ ಏನು ನಿಮ್ಮ ಅತ್ತೆ ಅವ್ರೇನೋ ಹಂಗೆ ಮಾಡಿರೋ ಅಂತ ಅವ್ರಿಗಂತೂ ಕರುಣೆ ಎಂಬೋದಿಲ್ಲ. ಹಂಗೆ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅಮ್ಮ ಇದ್ದಿದ್ರೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಎಂಥರನಾಗಲಿ ತಾಯಿ ಇರಬೇಕು ಅಂಬೋದು. ತಾಯಿ ಇದ್ದಿದ್ರೆ ಅವ್ರು ಬಿಡ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಅಣ್ಣ ಅದಕ್ಕೆ ಅವರು ಇದು ಮಾಡಿದ್ರು ಅಂತ ಹೇಳಿ ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ ಬಿಡು. ಇವಾಗ ಹೆಂಗ ನಿನ್ನ ಮಗ ದೊಡ್ಡನಾದ್ನಲ್ಲ ಅಷ್ಟೇ ಸಾಕು. ಇಷ್ಟು ಮಟ್ಟಿಗೆ ದೊಡ್ಡನಾಗ್ಯಾವನಲ್ಲ ಅಂತ ಅನ್ಕ. ನಮ್ಮ ದೊಡ್ಡನಾದ ಇವೆಲ್ಲನ ನೋಡ್ಕೊಂಡಿದ್ಕೆ ಸುಖವಾಗಿ ಬೆಳ್ಕೊಬಿಟ್ಟ. ಚೆನ್ನಾಗಾದ ಇವತ್ತು ನನ್ನ ಮಗ ಆರೋಗ್ಯವಾಗಿ ಏನೋ ತೊಂದರೆ ಇಲ್ದಂಗೆ ಮನೆಯಾಗೆ ಬೆಳ್ಕೊಬಿಟ್ಟನಮ್ಮ. ನನಗೆ ಅದೇ ಖುಷಿ. ಅದ್ರಾಗ ನಮ್ಮ ಸಿದ್ಲಿಂಗಣ್ಣಗಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇನ್ನೊಬ್ರು ಯಾರನ್ನಾಗಿದ್ರೆ ನಿಮ್ಮ ಅತ್ತಿಗೆನ ಯಾಕೆ ನೋಡ್ಕೊಂತೀಯ, ನಿಮ್ಮ ಅತ್ತಿಗೆನ ಯಾಕೆ ನೋಡ್ಕೋಬೇಕು ಏನೋ ಎತ್ತ ಅಂತ ಅದಕ್ಕೆ ಜಗಳ ಮಾಡೋರು. ಇವತ್ತು ನನ್ನ ಯಾತಕ್ಕೂ ಒಂದು ಮಾತಾಡ್ದಲೆ ಉಂಬಕ್ಕಾಗಲಿ ತಿಂಬಕ್ಕಾಗಲಿ ಯಾತ್ಯಾತ್ಗೂ ತುಟಿ ಎರಡು ಮಾಡಿಲ್ಲ. ಗಂಡ ಹೆಂಡ್ತಿ ಇಬ್ರು ಒಂದು ಮಾತಾಡಿಲ್ಲ. ಒಂದು ದಿವ್ಸಕ್ಕೆ ಒಂದು ಜಗಳ ಆಡಿಲ್ಲ. ಅಷ್ಟು ನೆಮ್ಮದಿಯಾಗಿದ್ದೆ ಈ ಮನೆಯಾಗೆ. ನಿಜವಾಗ್ಲೂ ತುಂಬ ನೆಮ್ಮದಿಯಾಗಿದ್ದೆ. ನಮ್ಮ ಹುಡುಗನ ಡೆಲಿವರಿ ಕರ್ಕೊಂಬಂದಾಗಿಂದನೂ ತುಂಬ ನೆಮ್ಮದಿಯಾಗಿದ್ದೆ. ಇವಾಗ ಅದಕ್ಕೆ ಹೋಗೋದಕ್ಕೊಂಥರ ಬೇಜಾರು. ಇವತ್ತು ನಮ್ಮ ಗಿರ್ಜಿಂಬೆ ಎಂಥ ಪುಣ್ಯ ಮಾಡಿದ್ಲು. ನಿಜವಾಗ್ಲೂ ನಾವು ಆದಾಗ ಏನೋ ಅಂದ್ಕೊಂಡಿದ್ವಿ. ನಾವು ಹುಡುಕಿ ಕೊಟ್ಟಿದ್ರು ಇಂಥ ಗಂಡಿ ಕೊಡೋಕೆ ಆಗ್ತಿರ್ಲಿಲ್ಲ. ಇವತ್ತು ನಮ್ಮ ಕಷ್ಟ ಸುಖ ನಮ್ಮ ಮನೆಯದು ಎಲ್ಲ ನೋಡ್ಕೊಂತಾಳೆ. ಇವತ್ತು ಅವಳ ಜವಾಬ್ದಾರಿಗೆ ಅಂದರೆ ನಿಜವಾಗ್ಲೂ ಇದಕ್ಕೆಲ್ಲ ಕಾರಣ ನಮ್ಮ ಮಾಮನೇನೆ. ನಮ್ಮ ಮಾಮ ಒಳ್ಳೇದಾಗಿರೋದ್ರಿಂದ ನಮ್ಮ ಗಿರ್ಜಿಂಬೆನೂ ಚೆನ್ನಾಗಾದ್ಲು, ಇಬ್ಬರಾಳು ಚೆನ್ನಾಗಾದ್ರು ಇವತ್ತು. ನಾವು ನೋಡಿದರೆ ಸಂತೋಷ ಆಗುತ್ತೆ. ಎಲ್ಲರೂ ಹಂಗೆ ಅಂತಾರೆ ಇವಾಗ ಊರಾಗಿ. ಅವಳದು ಇನ್ನೆಲ್ಲಿ ಮದುವೆ ಆಗಲ್ಲ ಅಂತಿದ್ರು.
ಇವಾಗ ಹೆಂಗಾನ ಚೆನ್ನಾಗಿದ್ದಾರೆ ಗಂಡ ಹೆಂಡ್ತಿ ಹೆಂಗೆ ಇದ್ದಾರೆ ಅಂತಾರೆ. ಹ್ಞೂ ಹೇಳಪ್ಪ, ನಾನು ಹಂಗೆ ಅನ್ಕೊಂತಿದ್ದೆ ಗೌರ್ಮೆಂಟ್ ಕೆಲಸದವ್ರಿಗೆ ಕೊಡೋಣ ಅಂತ. ಗೌರ್ಮೆಂಟ್ ಕೆಲಸದವ್ರನ್ನ ತಗೊಂಡು ಏನು ಮಾಡ್ತೀನಿ ನಮ್ಮ ಸಿದ್ಲಿಂಗ್ ಮುಂದೆ ಅಷ್ಟೇ. ನೋಡತ್ತೆ ಮತ್ತೆ ಆತೈತೆ ಅಂತ ಅನ್ನೋ ಮದುವೆ ಅದೇ ಯಾತಿಲ್ಲ ಕಣೆ, ಹೋಗಿ ಅಂತನ್ನಾಗಿದೆಯಾ ಅಂತ ಮಾತಾಡಿಸ್ತಿರ್ಲಿಲ್ವಲ್ಲ. ಗೌರ್ಮೆಂಟ್ ಕೆಲಸದವ್ರಿಗೆ ಕೊಡ್ತಿದ್ದೆ ನಾನು ಅಂತಿದ್ದಲ್ಲ. ಸಿದ್ಲಿಂಗಣ್ಣ ಇನ್ನು ಮುಂದೆ ಏನು ಮಾಡ್ತೀಯ ಗೌರ್ಮೆಂಟ್ ಕೆಲಸದವ್ರನ್ನ ತಗೊಂಡು? ಏನು ತಿನ್ನ ಇವತ್ತು ಕಣ್ಣಿಕ್ಕೆ ನೋಡ್ಕೊಂಬತ್ತೆ. ನಿಜವಾಗ್ಲೂ ಗಿರ್ಜಿಂಬಿನ ಹೆಂಗೆ ನೋಡ್ಕೊಂಬತ್ತೆ ಸಿದ್ಲಿಂಗಣ್ಣ ಅಂದರೆ ಅವಳು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ಲು ಅನಿಸುತ್ತೆ. ಏನು ಉಂಬಕ್ಕಾಗಲಿ ತಿಂಬಕ್ಕಾಗಲಿ ಒಂದು ಬದುಕು ಮಾಡೋದ್ರಿಂದ ಹಿಡ್ದು ಎಲ್ಲ ಮಾಡಿಕೊಡುತ್ತೆ. ನಿಜವಾಗ್ಲೂ ಇವತ್ತು ಸಿದ್ಲಿಂಗಣ್ಣ ತುಂಬ ಗ್ರೇಟ್ ಅಂತ ಹೇಳ್ತೀನಿ ನಾನು. ಕಣಮ್ಮ, ನಾವು ಹೊಂದ್ಕೊಂಡು ಹೋದ್ರೆ ತಾನೆ. ನಾವು ಹೊಂದ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಈಗ ನಾನು ನಮ್ಗೆ ಜಿಮ್ಗೆ ಗುದ್ದಾಡ್ಲಮ್ಮ. ಇವತ್ತು ಜನಕ್ಕೆ ಒಟ್ಟು ನಮಗೆ ಖುಷಿ ಆಗುತ್ತೋ ಏನೋ. ನಾವಿಬ್ರು ಒಂದು ಇಟ್ಟು ಜಗಳ ಮಾಡ್ಕೊಂಡು ಎಂಬುದು ಗೊತ್ತಾಗ್ಬಿಟ್ರೆ ನಮ್ಮ ಅಕ್ಕಿಗೆ ಎಷ್ಟು ಸಿರಿ ಆಗುತ್ತೆ. ಅಯ್ಯೋ ಯಾಕೋ ಗಂಡ ಹೆಂಡ್ತಿ ಇಬ್ರು ಜಗಳ ಆಡಿದ್ರು, ಯಾಕೋ ಗಂಡ ಹೆಂಡ್ತಿ ಇಬ್ರು ಜಗಳ ಆಡಿದ್ರು, ಯಾಕೋನೋ ಜಗಳ ಮಾಡ್ಕೊಂತಿದ್ರು ಅಂತ ಹೇಳಿ ಪರದಾಡ್ತಾರೆ. ಬೇಡಪ್ಪ, ನೀನು ಅಡಿಕೆ ಮರ ಬಗ್ಗೆ ಎಲ್ಲ ತಲೆ ಕೆಡಿಸಬೇಡ. ನೀನು ಹಿಂಗೆ ಹೋಗಿ ಹಿಂಗೆ ಬಂದರೆ 10-15 ಸಾವಿರ ದೊಡ್ಕೊಬೋದಕ್ಕೆ ಬೋರ್ ಪಾಯಿಂಟ್ ಮಾಡಿ ಹೇಳಿದ್ದೀನಿ. ನಾಳೆ ಮಾರ್ಕಿಂಗ್ ಮಾಡೋಕ್ಕೆ ಬರ್ತಾರೆ ಮಾಮ, ಬೇಸ್ಮೆಂಟ್ ಮಾಡೋಕ್ಕಾಗುತ್ತೆ ಹೇಳಿದ್ದೀನಿ. ನಾವೆಲ್ಲ ಮುಂದೆ ನಿಂತ್ಕೊಂಡು ಜವಾಬ್ದಾರಿಗೆ ಹೇಳಿ ಎಲ್ಲ ಯಾವ್ಯಾವ ಕೆಲಸ ತರಬೇಕೆಲ್ಲ ಹೇಳಿ ಮಾಡಿಸ್ಕೊಡ್ತೀನಿ ಬಿಡು ಮಾಮ. ನೀನು ತಲೆ ಕೆಡಿಸಬೇಡ, ಮನೆ ಕಟ್ಟೋದಂತೆ ನೀನು ಕಟ್ಟಿಬಿಡು. ಕಂಡ್ರಿ ನೀವು ನೋಡ್ಕೋಬೇಕು. ಇವ್ರ ಮನೆಯದೆಲ್ಲ ಆಗೋವರೆಗೂ ಎಲ್ಲ ನೋಡ್ಕೊಂಡು ಜವಾಬ್ದಾರಿಗೆ ಎಲ್ಲ ನೀವು ನೋಡ್ಕೋಬೇಕು. ಇವತ್ತು ನಮ್ಮ ನೋಡ್ಕೊಂಡವ್ರೆ ಇವರು ನಮ್ಮ ಕಷ್ಟಕ್ಕೆಲ್ಲನ ಅಂದರೆ ನೀನು ಇವತ್ತು ಹೆಂಗೆ ನೋಡ್ಕೋಬೇಕು ಗೊತ್ತಾ ಅವ್ರನ್ನ. ಎಲ್ಲದ ಅವ್ರ ಮನೆ ಆಗತ್ತಕ್ಕ ಜವಾಬ್ದಾರಿ ತಗೊಂಡು ನೀನು ಎಲ್ಲ ಕೆಲಸನೂ ಚೆನ್ನಾಗಿ ಯಾವುದು ತೊಂದರೆ ಆಗ್ದಿಲ್ದಂಗೆ ಎಲ್ಲ ಮಾಡಿಸ್ಕೊಡೋ ಜವಾಬ್ದಾರಿ ನಿಂದು. ನನ್ನ ಮಗನ ನನಗೆ ಇವತ್ತು ಬಣಂತನ ಮಾಡಿ ನನ್ನ ಮಗನ ಸಾಕಿ ಬೆಳೆಸಿ ನೋಡ್ಕೊಂಡಿದ್ದಾರೆ ಅಂತಂದರೆ ಇವತ್ತು ನಾವು ಅವ್ರಿಗೆ ಏನೋ ಒಂದು ಮಾಡಿಕೊಡ್ಬೇಕು. ಸಿದ್ಲಿಂಗಣ್ಣ ಅಲ್ವೋ ಇಲ್ಗೋ ಹೋಗ್ತಿರುತ್ತೆ, ಬೋರ್ ಪಾಯಿಂಟ್ ಮಾಡೋಕೆ ಅಲ್ಲೂ ಇಲ್ಲೂ ಕರೀತಿರ್ತಾರೆ. ಅದು ಬೇರೆ ಅಷ್ಟು ಅಣ್ಣ ಪಾಪ ಅಷ್ಟೊಂದು ಟೆನ್ಷನ್ ತಗೊಂಬಕ್ಕಾಗಲ್ಲ. ಅದಕ್ಕಾಗಿ ನೀನೇ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಡ್ಬೇಕಣಪ್ಪ. ನೋಡಿ ನಾನು ಹೇಳಿರ್ತೀನಿ, ಮಾಡಿಸ್ಕೊಡ್ತಾನೆ ಹೇಳ್ಬಿಡು. ನಮ್ಮ ಹುಡುಗನೆಲ್ಲ ಕಂಡಿರ್ತಾನೆ, ಎಲ್ಲರನ್ನೂ ಕರ್ಕೊಬರ್ತಾನೆ, ಕೆಲಸದವ್ರನ್ನೆಲ್ಲ ಮಾಡಿಸ್ಕೊಡ್ತಾನೆ ಬಿಡು, ಅದ್ರಾಗ ಏನಿಲ್ಲ. ಅದೇ ಹೇಳಿದ್ದೀನಿ ಮಾರ್ಕಿಂಗ್ನವ್ರಿಗೆ ನಾಳೆ ಬರ್ತಾರೆ, ಮಾರ್ಕಿಂಗ್ ಮಾಡ್ತಾರೆ. ಶುಕ್ರವಾರ ದಿನ ಹಾಕೋಕ್ಕಾಗುತ್ತೆ ಬೇಸ್ಮೆಂಟನ್ನು ಮಾಡೋಕ್ಕಾಗುತ್ತೆ. ನಾವೆಲ್ಲ ಮಾಡಿಕೊಡ್ತೀವಿ, ಸುಮ್ಮನೆ ನಾನೆಲ್ಲ ಮಾಡಿ ಜವಾಬ್ದಾರಿಗೆ ಯಾರ್ಯಾರು ಕೆಲಸ ತರಬೇಕು ಎಲ್ಲನ ದುಡ್ಡು ಪಟ್ಟು ಸಾಲದಿದ್ದದಕ್ಕೆ ಹಾಕ್ಕೊಂಡು ಮಾಡಿಕೊಡ್ತೀವಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ನಾವು ಕಟ್ಕೊಂಬಿದ್ರೊಟ್ಟೆ ನಿಮಗೆ ಚೆನ್ನಾಗಿ ಮನೆ ಕಟ್ಕೊಡ್ಬೇಕು, ಅದೇ ನಮ್ಗೆ ಆಸೆ. ನನಗೂ ಅದೇ ಇರೋದು, ಅನಿಲ್ಗೂ ಅದೇ ಇರೋದು, ಎಲ್ಲರಿಗೂ ಅದೇ ಇರೋದು. ನಾವು ಕಟ್ಟಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಚೆನ್ನಾಗಿ ಕಟ್ಬೇಕು, ನೀವು ಚೆನ್ನಾಗಿರ್ಬೇಕು. ಇಲ್ಲ ಕಣಣ್ಣ ಸುಮ್ಕಿರು, ನೀವು ಚೆನ್ನಾಗಿರ್ಬೇಕು. ನೀವು ಅದನ್ನ ದೇವಸ್ಥಾನಕ್ಕೆ ಕೊಟ್ಟು ಸುಮ್ಮನೆ ಇಲ್ಲೆಲ್ಲ ಸೈಟ್ ಆಯ್ತಲ್ಲ ಅಲ್ಲಿ ಕಟ್ಕೊಂಬಂದು ನೋಡ್ರಿ ಅಷ್ಟೇ. ಯಾವ ಇದನ್ನು ಬೇಡ, ಸುಮ್ಮನೆ ಯಾಕೆ ರಿಸ್ಕ್ ತಗೊಂತೀರ, ಅದನ್ನು ಕೊಟ್ಬಿಡ್ರಿ. ಅದನ್ನ ಕೊಟ್ಬಿಟ್ರೆ ಹೆಂಗೆ ಆಗುತ್ತೆ. ಇಲ್ಲ ಫಸ್ಟ್ ನಿಮ್ದು ಆಗಲಿ ಗಿರ್ಜಿಮ್ಮೆ, ನಿಮ್ದು ಆಗೋವರೆಗೂ ನಾವು ಯಾವುದಕ್ಕೂ ಕೈ ಹಾಕಲ್ಲ. ಫಸ್ಟ್ ನೀವು ಚೆನ್ನಾಗಿರ್ಬೇಕು, ಸರಿನೇ. ನೀವು ಚೆನ್ನಾಗಿದ್ದು ನೀವು ಒಳ್ಳೆ ಮನೆ ಕಟ್ಟಿ ನೀವು ಚೆನ್ನಾಗಿರ್ರಿ. ಇನ್ನು ಸದ್ಯಕ್ಕೆ ನಮ್ಮ ತೆಗಿವಾಗ ಅಷ್ಟೊಂದು ಬಂಡವಾಳ ಇಲ್ಲ, ಏನಿಲ್ಲ. ಇವಾಗ ನಾನು ಇಲ್ಲೇ ಉಳ್ಕೊಂಡೆ ಯಪ್ನೂ ಅಲ್ಗೂ ಇಲ್ಗೂ ಹೋಗ್ಬೇಕು. ಕೆಲಸ ಬೇರೆ ಇದಾಗುತ್ತೆ, ಒಬ್ಬರು ದುಡಿಯೋದು ಯಾವುದಕ್ಕೂ ಆಗಲ್ಲ. ನಾನು ಕೆಲ್ಸಕ್ಕೆ ಹೋದರೆ ಇಬ್ಬರನ್ನು ದುಡಿಬೋದು, ಅವರು ದುಡಿಯೋದು ಪಾಪ ಅವರು ಈಗ ನಿಲ್ಗಂತೂ ಬರೀ ಇದೇ ಟೆನ್ಷನ್ ಅವಳದು ಡೈವರ್ಸಿಂದು. ಅವನಿಗೆ ಪಾಪ ಅದೇ ತಲೆ ಕೆಡಿಸ್ಕೊಳ್ಳೋನು. ಇನ್ನೊಂದು ಹೇಳಿದ್ರೆ ನಾವು ಏನಕ್ಕೂ ಹೋಗಲ್ಲ ಇನ್ನು ಮನೆ ಕಟ್ಟೋ ವಿಚಾರಕ್ಕೆ. ನೋಡೋಣ ಇವಾಗ ಫಸ್ಟು ನೀವು ಕಟ್ಕೋಬೇಕಷ್ಟೇ. ಆಯ್ತು ಬರ್ರಿ ಹೋಗೋಣ. ಬರ್ತೀನಿ ಗಿರ್ಜಿಮ್ಮೆ, ಬರ್ತೀನಿ. ಸರಿ ಆಯ್ತು ಹೇಳೋದಕ್ಕೆ ಹೋಗಿ ಬರ್ರಿ, ಒಳ್ಳೇದಾಗಲಿ. ಸಂತೋಷಕ್ಕೂ ಕಣ್ಣಂಗೆ ನೀರು ಬರ್ತಾ ಇದ್ದಾವೆ, ದುಃಖಕ್ಕೂ ಬರ್ತಾ ಇದೆ. ನಮ್ಮಮ್ಮ ಇಲ್ಲ ಇವತ್ತು ನನ್ನ ಬಾಣಂತನ ಮಾಡಿದ್ರು. ನಿಜವಾಗ್ಲೂ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹಾಸ್ಪಿಟ್ಲಾಗೆ ಸುಮ್ಮನೆ ಬರಬೇಕೋ ಬೇಡ ಅಮ್ಮಂಗೆ ಬಂದು ನೋಡಿ ಅದೇ ಹೋಗ್ಬಿಟ್ರು. ಕರ್ಕೊಂಡು ಹೋಗ್ತೀನಿ ಬತ್ತಿಯ ತವ್ರ ಮನೆಯವರು ಅಂತ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಆದವರು. ನಮ್ಮಮ್ಮ ಇಲ್ಲೊತ್ತಿಗೆ ಅವ್ರು ಕರಿಬೇಕಾಗಿರೋ ಅಂತಹ ಕರ್ತವ್ಯ ಅವ್ರದ್ದು, ಕರಿಬೇಕಾಗಿತ್ತು. ಅವ್ರ ಜವಾಬ್ದಾರಿ ನೋಡ್ಕೋಬೇಕಾಗಿತ್ತು ಇವತ್ತು. ಆದರೆ ಅವರು ಒಂದು ಮಾತು ಬತ್ತಿಯ ನಮ್ಮ ಅಂತ ಕರೀಲಿಲ್ಲ. ಇವತ್ತು ನಮ್ಮ ಗಿರ್ಜಿಂಬೆ ಕರ್ಕೊಂಬಂದು ನಮ್ಮ ಸಿದ್ಲಿಂಗಣ್ಣ ಇವತ್ತು ಎಷ್ಟು ಹೊಗಳಿದ್ರು ಸಾಲದು. ನಿಜ ಎಂಥ ಒಳ್ಳೆ ಮನುಷ್ಯ ಅಂದರೆ ಹೆಂಡ್ತಿ ಮೇಲೆ ಒಂದು ಕೈ ಮಾಡಿಲ್ಲ, ಮುಟ್ಟಿಲ್ಲ, ಏನಿಲ್ಲ. ಹೆಂಗೆ ನೋಡ್ಕೊಂತೈತೆ ಅಂದರೆ ನನಗೆ ನೋಡಿದ ಮಟ್ಟಿಗೆ ನಮಗೆ ಜಿಮ್ ಭಾಳ ಅದೃಷ್ಟವಂತೆ ಅನ್ನಿಸ್ತೈತೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ನೋಡ್ಕೊಂತೈತೆ. ನನಗೆ ಇಷ್ಟು ದಿವಸ ಇಲ್ಲಿ ಇದ್ದಿದ್ದಕ್ಕೆ ನೆಮ್ಮದಿಯಾಗಿ ಚೆನ್ನಾಗಿದ್ದೆ. ನನ್ನ ಮಗನ ದೊಡ್ಡವನ್ನ ಮಾಡ್ಕೊಂಡೆ, ದೊಡ್ಡವನಾದ 9 ತಿಂಗಳನಾದ. ಇವಾಗ ಅದಕ್ಕೇ ತಲೆ ಕೂದಲು ನಾಮಕರಣ ಎಲ್ಲ ಒಂದೇ ಸತಿ ಮಾಡೋದು ಅಂತ ಹೇಳಿ ನಾವು ದೇವಸ್ಥಾನ ಹತ್ರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅವನೇ ನಾಮಕರಣನೂ ಮಾಡಬೇಕು ಅಂತ ಆಸೆ ಇತ್ತು ಸಿದ್ಲಿಂಗಣ್ಣಗೆ. ಏನು ಮಾಡ್ತೀವಿ ನಾವಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಬೇಡ ಇಲ್ಲಿ ಮಾಡೋದು ಅಂತ ಹೇಳಿ ಡಿಸೈಡ್ ಮಾಡಿ 9 ತಿಂಗಳಿಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ಇಷ್ಟು ದಿವಸ ಇದ್ದಿದ್ದಕ್ಕೆ ನನಗೊಂಥರ ಬೇಜಾರು. ಇವಾಗ ಹೋಗ್ತಾ ಇದ್ದೀನಲ್ಲ ಅಂತ ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.